ಪರವಾಗಿಲ್ಲ ಸರ್, ನಾವು ಹೋರಾಟ ಮಾಡ್ತೇವ್ರಿ. ಯಾಕಂದ್ರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಒಬ್ಬರಿಗೆ ಬೇಕಾಗಿಲ್ಲ, ನಿಮ್ಮ ಸಹಕಾರ ಇರ್ಬೇಕ್ರಿ. ಸ್ವಯಂಪ್ರೇರಿತವಾಗಿ ಮಾಡ್ಬೇಕು ಸರ್. ಈಗ ಅದಕ್ಕೆ ದಯವಿಟ್ಟು ಸರ್ ಮಾಡೋದು ಯಾವ ಕಾರಣಕ್ಕೂ ಎಲ್ಲಾನು ಹೊರಗೆ ಇವತ್ತು ಆಫೀಸ್ ಕ್ಲೋಸ್ ಆಗ್ಬೇಕ್ರಿ. ಅಮಿತ್ ಶಾ ಅವರ ಅನಕುಶವ ಯಾತ್ರೆ, ಅಂಬೇಡ್ಕರ್ ಅಭಿಮಾನಿಗಳ ಒಕ್ಕೂಟ. ಹೌದು, ಧಾರವಾಡದಲ್ಲಿ ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಿ ನಡೆಸಿದ ಹುಬ್ಬಳ್ಳಿ ಧಾರವಾಡ ಬಂದ್ ಸಮಯದಲ್ಲಿ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ಶವದಂತೆ ಮಾಡಿ ಜುಬ್ಲಿ ಸರ್ಕಲ್ದಿಂದ ಡಿಸಿ ಕಚೇರಿವರೆಗೆ ಶವಯಾತ್ರೆ ಮಾಡಿ ವಿಶೇಷ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ಟಿಕೆಟ್ ಕೊಡ್ಲಿಲ್ಲ, ಅದಕ್ಕೆ ಅಮಿತ್ ಶಾ ಅವರ ನೀವೇನಾದ್ರೂ ಕ್ಷಮಾಪಣೆ ಕೇಳಿಲ್ಲ ಅಂತಂದ್ರೆ ಮುಂದಿನ ಚುನಾವಣೆ ಒಳಗೆ ನೀವು ಗ್ರಾಮ ಪಂಚಾಯತಿಯಿಂದ ಲೋಕಸಭೆವರೆಗೂ ನಿಮ್ಮ ಠೇವಣಿ ಇಲ್ಲಂಗ್ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಮತ್ತು ಮೋದಿ ಅವ್ರಿಗೆ ಕೂಡ ನಾವು ಈ ಮೂಲಕ ಒಂದು ಮನವಿ ಮಾಡ್ಕೋಕತ್ತೇವೆ. ನಿಮ್ಮ ಸಚಿವ ಸಂಪುಟದಲ್ಲಿ ಆ ಒಂದು ಗುಂಡ ಗೋಧ್ರಾ ಹತ್ಯಾಕಾಂಡದ ರೂವಾರಿ, ಜೈಲ್ ಸೇರಿದಂತ ಗುಂಡ, ರೌಡಿ ಶೀಟರ್, ತಡೀಪಾರ್, ರೌಡಿ ಶೀಟರ್, ಪದೇ ಪದೇ ಹೇಳ್ತಾನೆ ರೌಡಿ ಶೀಟರ್, ರೌಡಿ ಶೀಟರ್, ರೌಡಿ ಶೀಟರ್, ತಡೀಪಾರ್ ಗಿರಕ್ಕೆ ಅವನನ್ನ ನಿಮ್ಮ ಕ್ಷೇತ್ರ ಸಂಪುಟದಿಂದ ಬಿಡಬೇಕು. ಇಲ್ಲವಾದ್ರೆ ಮುಂದಿನ ದಿನಮಾನಗಳಲ್ಲಿ ನಾವೇನು ಮಾಡ್ತೇವೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಈ ಮೂಲಕ ಗಣಿತವೆತ್ತ ರಾಷ್ಟ್ರಪತಿಗಳಿಗೂ ಕೂಡ ನಾವು ಮನವಿ ಮಾಡ್ಕೋಕತ್ತೇವೆ. ನಿಮ್ಮ ಒಂದು ಅಧಿಕಾರ ಚಲಾಯಿಸಿ ಆ ಮಂತ್ರಿಯನ್ನ ಒಂದು ರಾಜೀನಾಮೆ ತೆಗೆದುಕೊಳ್ಬೇಕಂತೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತಾ ಈ ಸಭೆಯನ್ನು ಉದ್ದೇಶಿಸಿ ಸಂದರ್ಭದಲ್ಲಿ ವಿಶೇಷವಾಗಿತ್ತು. ಶಕ್ತಿ ತೋರಿಸಿದಂತ ನಮ್ಮ ದಲಿತ ಸಂಘಟನೆಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಕೊಡ್ತೀವಿ. ಅವರು ಇವರು ಅನ್ನೋಲ್ಲ, ಎಲ್ಲ ದಲಿತರು ಮತ್ತು ಇವತ್ತು ಯಾರು ಎಲ್ಲರೂ ಬಂದೇವಲ್ಲ ಎಲ್ಲರೂ ಕೂಡಿ ಇವತ್ತು ಅಂಬೇಡ್ಕರ್ ಜಿ ಪರವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಬಂದ್ವಿ. ನಾ ದಲಿತ ಸಂಘಟನೆಗಳಿಗೆ ಒಂದು ಕೇಳ್ತೀನಿ, ಜನವರಿ 20 ಭಾಳ ದೂರಿಲ್ಲ, ಅವತ್ತೊಂದಿನ ಸಾಂಕೇತಿಕವಾಗಿ ಬ್ಲ್ಯಾಕ್ ಇದು ಹಾಕಿ ನಮ್ಮ ಪ್ರತಿಭಟನೆ, ನಮ್ಮ ಇವತ್ತು ಭಾರತ ದೇಶಕ್ಕೆ ಸಂವಿಧಾನ, ಇಡೀ ಜಗತ್ತಿಗೆ ಮಾದರಿಯಾದಂಥ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಜಿ ಪ್ರತಿವರೆಗೆ ಇವರು ಇಂಥ ಲಘುವಾಗಿ ಮಾತಾಡಲ್ಲ. ಅಮಿತ್ ಶಾ ಅವ್ರೇನ ಅಂಬೇಡ್ಕರ್ ಬದಲಿ ದೇವ್ರ ಹೆಸರು ತೊಗೊಂಡ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಏನೋ ಹೋಗ್ಪ, ನಾವು ನಡೆದಾಡು ದೇವ್ರು ನೋಡಿದಂಥವ್ರು, ದೇವ್ರಿಗಂತೂ ನಾವು ಯಾರೂ ನೋಡಿಲ್ಲ. ಮತ್ತು ಅವರ ಇಬ್ಬರು ಡೈರೆಕ್ಟ್ ಕನೆಕ್ಷನ್ ಇರಬೇಕು ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ. ನಾವು ದೇವ್ರಂತೂ ನೋಡಿಲ್ಲ, ಅಂಬೇಡ್ಕರ್ ಸಂವಿಧಾನ ನಮ್ಗೆ ದೇವ್ರು. ಅಂಬೇಡ್ಕರ್ ಬರೆದಂಥ ಸಂವಿಧಾನ ನಮ್ಗೆ ದೇವರು, ಅದೇ ಗ್ರಂಥ ನಮ್ಗೆ. ಮಹಾಭಾರತ ರಾಮಾಯಣ ಅಂತಾರಲ್ಲ, ಗೀತಾ ನಮ್ಗೆ ಅಂಬೇಡ್ಕರ ಗೀತಾ. ನಮ್ಗೆ ಅಂಬೇಡ್ಕರ ಇವತ್ತು ನಡೆದಾಡುವ ದೇವರು,
ಎಲ್ಲ ಮಾನವ ಸಮಾಜಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟು ಒಂದು ದೇಶ ಸಂಘಟನೆಗಾಗಿ ಉಳಿಯುವಂತ ಯಾರಾದ್ರೂ ಇವತ್ತು ಭಾರತ ಬಲಶಾಲಿ ಆಗೈತೆ ಅಂತಂದ್ರೆ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅಂತ ಎಲ್ಲರೂ ಅದಕ್ಕೆ ಇವತ್ತ ಈ ಅನುಕೂಲ ಶವಯಾತ್ರೆಯ ಅಂಬೇಡ್ಕರ್ ಅಭಿಮಾನಿಗಳ ಒಕ್ಕೂಟವು ಭಾಗಿಯಾಗಿದ್ದವು. आवाज दो, आवाज दो, डॉक्टर बाबा साहेब अम्बेडकर की जय।